ಎಲ್ಲರಿಗೂ ನಮಸ್ಕಾರ ಆತ್ಮೀಯ ತುಲಾರಾಶಿಯವರೇ. ತುಲಾರಾಶಿ ಎಂದರೆ ತಕ್ಕಡಿಯ ಸಂಕೇತ. ಇಡೀ ಜಗತ್ತನ್ನೇ ಸಮತೋಲನ ಮಾಡುವ ತಾಕತ್ತು ನಿಮ್ಮಲ್ಲಿದೆ. ಆದರೆ ನಿಮ್ಮದೇ ಜೀವನದ ತಕ್ಕಡಿ ಏರುಪೇರಾದಾಗ ಯಾರೂ ಇಲ್ಲದ ಕಡೆ ಕನ್ನಡಿಯ ಮುಂದೆ ನಿಂತು ಕಣ್ಣೀರು ಒರೆಸಿಕೊಂಡು ಜಗತ್ತಿನ ಮುಂದೆ ನಗು ಮುಖ ಹೊತ್ತು ನಡೆಯುವ ಅಪ್ರತಿಮ ಕಲಾವಿದರು ನೀವು. ಜನವರಿ ತಿಂಗಳು ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಇದು ನಿಮ್ಮ ಹಣೆಬರಹವನ್ನೇ ಬದಲಾಯಿಸುವ ಒಂದು ಮಹಾಸಂಕ್ರಮಣ ಕಾಲವಾಗಿದೆ. 2026ನೇ ಇಸವಿಯ ಈ ಮೊದಲ ತಿಂಗಳು ತುಲಾ ರಾಶಿಯವರ ಪಾಲಿಗೆ ಒಂದು ಹೊಸ ಯುದ್ಧ ಮತ್ತು ಹೊಸ ಗೆಲುವಿನ ಮುನ್ಸೂಚನೆಯಾಗಿದೆ. ನೀವು ಅಂದುಕೊಂಡಿದ್ದೇ ಒಂದು ಆಗುತ್ತಿರುವುದೇ ಇನ್ನೊಂದು ಎನ್ನುವ ಗೊಂದಲದಲ್ಲಿದ್ದರೆ ಚಿಂತೆ ಬಿಡಿ. ಈ ಜನವರಿಯಲ್ಲಿ ಗ್ರಹಗಳು ನಿಮಗೆ ಎಂತಹ ಯೋಗಗಳನ್ನು ನೀಡಲಿವೆ ಎಂದರೆ ಇಲ್ಲಿಯವರೆಗೂ ನಿಮ್ಮನ್ನು ಮೂಲೆಗುಂಪು ಮಾಡಿದವರೇ ಎದ್ದು ಬಂದು ಗೌರವ ನೀಡಲಿದ್ದಾರೆ. ಆದರೆ ಎಚ್ಚರ, ದೀಪದ ಕೆಳಗೆ ಕತ್ತಲು ಎಂಬಂತೆ ನಿಮ್ಮ ಗೆಲುವಿನ ಜೊತೆಯಲ್ಲೇ ಒಂದು ಭಯಾನಕ ಸತ್ಯ ಕೂಡ ಅಡಗಿದೆ. ಈ ವಿಡಿಯೋದಲ್ಲಿ ತುಲಾ ರಾಶಿಯವರಾದ ನಿಮ್ಮ ಸಹಜ ಗುಣಗಳು ಹೇಗೆ ನಿಮ್ಮ ಏಳಿಗೆಗೆ ಮತ್ತು ನಿಮ್ಮ ಪತನಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ವಿಡಿಯೋದ ಕೊನೆಯಲ್ಲಿ ನೀವು ಎದುರಿಸಲೇಬೇಕಾದ ಒಂದು ಕಠಿಣ ಸವಾಲಿನ ಬಗ್ಗೆ ಮತ್ತು ಅದಕ್ಕೆ ಬ್ರಹ್ಮಾಸ್ತ್ರದಂತಹ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಜನವರಿಯಲ್ಲಿ ನಿಮ್ಮ ಮೇಲಿರುವ ಎಲ್ಲಾ ದೃಷ್ಟಿ ದೋಷಗಳು ಕಳೆದು ಶತ್ರುಗಳ ಕಾಟ ದೂರವಾಗಲು ಸಂಕಷ್ಟ ಹರಣ ಮಾಡುವ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಎಲ್ಲರೂ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಆಂಜನೇಯಾಯ ನಮಃ ಎಂದು ಬರೆಯಿರಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೂಲಭೂತ ಗುಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ತುಲಾ ರಾಶಿ ವಾಯುತತ್ವದ ರಾಶಿ. ನೀವು ಗಾಳಿಯಂತೆ ಒಂದೆಡೆ ನಿಲ್ಲದ ಮನಸ್ಸಿನವರು. ನೀವು ನ್ಯಾಯಪ್ರಿಯರು, ಯಾರದೇ ತಪ್ಪು ಕಂಡರೂ ನೇರವಾಗಿ ಹೇಳುತ್ತೀರಿ. ಇದೇ ನಿಮ್ಮ ಶಕ್ತಿ ಮತ್ತು ಇದೇ ನಿಮ್ಮ ದೌರ್ಬಲ್ಯ ಕೂಡ. ಜನವರಿ ತಿಂಗಳಲ್ಲಿ ನಿಮ್ಮ ಈ ಗುಣವೇ ನಿಮಗೆ ವರದಾನವಾಗಲಿದೆ ಮತ್ತು ಶಾಪವೂ ಆಗಲಿದೆ. ನೀವು ಬೇರೆಯವರ ಕಷ್ಟಕ್ಕೆ ಬೇಗ ಕರಗುತ್ತೀರಿ, ಆದರೆ ನಿಮ್ಮ ಕಷ್ಟವನ್ನು ಕೇಳುವವರೇ ಇಲ್ಲದಂತಾಗಿದೆ. ಅತಿಯಾದ ವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಮಾಡುವ ವಿಳಂಬ ಇವೆರಡು ನಿಮ್ಮ ಅಸಹಜ ಗುಣಗಳು. ಜನವರಿಯಲ್ಲಿ ಎಷ್ಟೋ ಬಾರಿ ನಿಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಬಹುದು. ಅದಕ್ಕೆ ಕಾರಣ ನಿಮ್ಮ ಈ ತೀರ್ಮಾನ ತೆಗೆದುಕೊಳ್ಳದ ಸ್ವಭಾವ. ಆದ್ದರಿಂದ ಈ ತಿಂಗಳು ನೀವು ಕಲಿಯಬೇಕಾದ ಮೊದಲ ಪಾಠ ಕ್ಷಿಪ್ರ ನಿರ್ಧಾರ. ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ಭಾಗ್ಯಕಾರಕ ಬುಧ ಇಬ್ಬರು ನಿಮಗೆ ಮಿಶ್ರ ಫಲವನ್ನು ನೀಡಲಿದ್ದಾರೆ. ಆದರೆ ಶ್ರಮದಾತ ಶನಿ ಮಹಾತ್ಮನು ನಿಮ್ಮನ್ನು ಪರೀಕ್ಷೆಗೆ ಒಡ್ಡಲಿದ್ದಾನೆ. ಜನವರಿಯಲ್ಲಿ ಸೂರ್ಯನ ಸಂಚಾರ ಮತ್ತು ಮಂಗಳನ ದೃಷ್ಟಿ ನಿಮ್ಮ ಮೇಲೆ ಪ್ರಭಾವ ಬೀರಲಿದ್ದು ಇದು ನಿಮ್ಮ ಕೋಪವನ್ನು ಹೆಚ್ಚಿಸಬಹುದು. ಆದರೆ ನೆನಪಿಡಿ, ತುಲಾ ರಾಶಿಯವರಿಗೆ ಶನಿ ಎಂದರೆ ಭಯವಲ್ಲ, ಶನಿ ನಿಮ್ಮ ಪಾಲಿನ ಮಿತ್ರ. ಕಷ್ಟ ಕೊಡುತ್ತಾನೆ, ಆದರೆ ಕೈಬಿಡುವುದಿಲ್ಲ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ಮಾತನಾಡೋಣ. ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ ಒತ್ತಡವಿದ್ದರೂ ಒಂದು ಅದ್ಭುತವಾದ ಬದಲಾವಣೆ ಕಾದಿದೆ. ಯಾರೆಲ್ಲ ಮಾಹಿತಿ ತಂತ್ರಜ್ಞಾನ ಅಥವಾ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರೋ ನಿಮಗೆ ಈ ತಿಂಗಳು ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿ ಸಿಗಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ, ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚುಪಡುವ ಸಾಧ್ಯತೆ ಇದೆ. ಕಚೇರಿಯ ರಾಜಕೀಯದಿಂದ ನೀವು ಎಷ್ಟು ದೂರ ಇರುತ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಕೆಲಸವಷ್ಟೇ ನಿಮ್ಮ ಗುರಿಯಾಗಿರಲಿ. ಇನ್ನು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಈ ಜನವರಿ ತಿಂಗಳು ಆಶಾಕಿರಣವಾಗಿದೆ. ಗ್ರಹಗಳ ಬಲದಿಂದಾಗಿ ಸರಕಾರಿ ನೌಕರಿಗೆ ಸಂಬಂಧಿಸಿದ ಪರೀಕ್ಷೆಗಳಲ್ಲಿ ಅಥವಾ ಸಂದರ್ಶನಗಳಲ್ಲಿ ನೀವು ಯಶಸ್ಸು ಕಾಣುವ ಯೋಗವಿದೆ. ಆದರೆ ಅದಕ್ಕಾಗಿ ನೀವು ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಅಸಹಜ ಗುಣವಾದ ಸೋಮಾರಿತನವನ್ನು ಬದಿಗಿಟ್ಟರೆ ಸರಕಾರಿ ಕೆಲಸ ನಿಮ್ಮದಾಗುವುದು ಖಂಡಿತ. ಇನ್ನು ನಿರುದ್ಯೋಗಿಗಳ ಪಾಡು ಹೇಳತೀರದಾಗಿದೆ. ಎಷ್ಟೋ ಕಡೆ ಸಂದರ್ಶನ ನೀಡಿದರೂ ನಾವೇ ಕರೆ ಮಾಡುತ್ತೇವೆ ಎಂಬ ಉತ್ತರವೇ ಬರುತ್ತಿದೆ. ಚಿಂತೆ ಮಾಡಬೇಡಿ, ಜನವರಿ ತಿಂಗಳ 15ನೇ ತಾರೀಕಿನ ನಂತರ ಅಂದರೆ ಮಕರ ಸಂಕ್ರಾಂತಿಯ ನಂತರ ಸೂರ್ಯನ ಬಲದಿಂದ ನಿಮಗೆ ಉದ್ಯೋಗ ದೊರೆಯುವ ಪ್ರಬಲ ಯೋಗವಿದೆ. ವಿಶೇಷವಾಗಿ ಮಾರಾಟ ಅಥವಾ ಸಂವಹನ ಕ್ಷೇತ್ರದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ. ಆದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಮಿಶ್ರ ಫಲ. ನೀವೇನಾದರೂ ಪಾಲುದಾರಿಕೆ ವ್ಯಾಪಾರ ಮಾಡುತ್ತಿದ್ದರೆ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡಿರಬೇಕು, ಯಾಕೆಂದರೆ ನಿಮ್ಮ ಪಾಲುದಾರರ ಕಡೆಯಿಂದ ಅಥವಾ ನಂಬಿದ ಕೆಲಸಗಾರರಿಂದ ಹಣಕಾಸಿನ ವಿಚಾರದಲ್ಲಿ ಮೋಸವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಇರಲಿ. ಹೊಸ ಬಂಡವಾಳ ಹೂಡಿಕೆ ಮಾಡುವುದಾದರೆ ತಜ್ಞರ ಅಥವಾ ಹಿರಿಯರ ಸಲಹೆ ಇಲ್ಲದೆ ಮುಂದುವರಿಯಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಲಾಭಕ್ಕಿಂತ ಅಪಾಯ ಹೆಚ್ಚಾಗಿ ಕಾಣುತ್ತಿದೆ, ಎಚ್ಚರಿಕೆ ಅಗತ್ಯ. ಹಣಕಾಸಿನ ವಿಚಾರಕ್ಕೆ ಬಂದರೆ ತುಲಾ ರಾಶಿಯವರು ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಎನ್ನುವುದು ನಿಮ್ಮ ಅಳಲು. ಈ ಜನವರಿಯಲ್ಲಿ ಹಣ ಬರುತ್ತದೆ, ಆದರೆ ಬಂದ ದಾರಿಯಲ್ಲೇ ಖರ್ಚು ಕೂಡ ಸಿದ್ಧವಾಗಿರುತ್ತದೆ. ಈ ತಿಂಗಳು ನಿಮಗೆ ಹಳೆಯ ಸಾಲಬಾಧೆ ಸ್ವಲ್ಪ ಮಟ್ಟಿಗೆ ಕಾಡಬಹುದು. ಸಾಲದವರು ಮನೆಬಾಗಿಲಿಗೆ ಬಂದು ಕೇಳುವ ಪ್ರಸಂಗ ಬಾರದಂತೆ ತಡೆಯಲು ನೀವು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಲೇಬೇಕು. ನಿಮ್ಮ ರಾಶಿಯ ಸ್ವಭಾವವೇ ಹಾಗೆ, ಶೋಕಿಗಾಗಿ ಅಥವಾ ಬೇರೆಯವರಿಗೆ ತೋರಿಸಿಕೊಳ್ಳಲು ಖರ್ಚು ಮಾಡುತ್ತೀರಿ. ಈ ತಿಂಗಳು ಅದನ್ನು ನಿಲ್ಲಿಸಿ.
ಆದರೆ ಒಂದು ಸಿಹಿ ಸುದ್ದಿ ಏನೆಂದರೆ ಕೊಟ್ಟ ಸಾಲ ವಾಪಸ್ ಬರುವ ಸಾಧ್ಯತೆ ಇದೆ. ನೀವು ಯಾರಿಗೋ ಕಷ್ಟಕಾಲದಲ್ಲಿ ಸಹಾಯ ಮಾಡಿ ಮರೆತು ಹೋಗಿದ್ದ ಹಣ ಈ ಜನವರಿಯಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಇದು ನಿಮಗೆ ಆನೆಬಲ ತಂದಂತಾಗುತ್ತದೆ. ಗೃಹಿಣಿಯರಿಗೆ ಈ ತಿಂಗಳು ಸುವರ್ಣ ಕಾಲ, ಅಂದರೆ ಚಿನ್ನಾಭರಣ ಖರೀದಿ ಮಾಡುವ ಯೋಗ ಜನವರಿಯಲ್ಲಿ ಪ್ರಬಲವಾಗಿದೆ. ನೀವು ಕೂಡಿಟ್ಟ ಹಣದಲ್ಲಿ ಸಣ್ಣದಾದರೂ ಒಂದು ಚಿನ್ನದ ಒಡವೆಯನ್ನು ಖರೀದಿಸುವ ಮೂಲಕ ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳುತ್ತೀರಿ. ಇನ್ನು ಸೈಟ್ ತೆಗೆದುಕೊಳ್ಳುವ ಅಥವಾ ಮನೆ ಕಟ್ಟುವ ಭಾಗ್ಯದ ಬಗ್ಗೆ ಹೇಳುವುದಾದರೆ ಜನವರಿ ತಿಂಗಳು ಭೂಮಿ ಪೂಜೆ ಅಥವಾ ಗೃಹ ಪ್ರವೇಶಕ್ಕೆ ಅಷ್ಟು ಸೂಕ್ತವಲ್ಲದಿದ್ದರೂ ಒಪ್ಪಂದ ಮಾಡಿಕೊಳ್ಳಲು ಉತ್ತಮವಾಗಿದೆ. ಆದರೆ ಜಮೀನು ತಂಟೆ ತಾಪತ್ರಯಗಳು ಇದ್ದರೆ ಅಥವಾ ಕೋರ್ಟ್ನಲ್ಲಿ ಆಸ್ತಿ ವಿಚಾರವಾಗಿ ಕೇಸ್ ನಡೆಯುತ್ತಿದ್ದರೆ ಈ ತಿಂಗಳು ಯಾವುದೇ ತೀರ್ಪು ಬರುವ ಸಾಧ್ಯತೆ ಕಡಿಮೆ. ವಕೀಲರ ಜೊತೆ ಮಾತನಾಡುವಾಗ ಎಚ್ಚರವಿರಲಿ, ಇಲ್ಲದಿದ್ದರೆ ಹಣ ವ್ಯರ್ಥವಾಗುವ ಸಾಧ್ಯತೆ ಇದೆ. ತುಲಾ ರಾಶಿಯವರ ಪ್ರಾಣ ಇರುವುದೇ ಪ್ರೀತಿಯಲ್ಲಿ. ನೀವು ಪ್ರೀತಿಗೆ ಕೊಡುವ ಬೆಲೆಯನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಆದರೆ ಈ ಜನವರಿಯಲ್ಲಿ ಗಂಡ ಹೆಂಡತಿಯ ಸಂಬಂಧದಲ್ಲಿ ಸಣ್ಣ ಬಿರುಕು ಮೂಡುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ನಿಮ್ಮ ಕೋಪ ಮತ್ತು ಅನುಮಾನ. ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ. ನಿಮ್ಮ ಸಂಗಾತಿಯು ನಿಮ್ಮಿಂದ ಪ್ರೀತಿಯನ್ನು ಮತ್ತು ಸಮಯವನ್ನು ನಿರೀಕ್ಷಿಸುತ್ತಿದ್ದಾರೆ. ಸಣ್ಣ ಪುಟ್ಟ ಜಗಳಗಳು ವಿಕೋಪಕ್ಕೆ ಹೋಗಿ ವಿಚ್ಛೇದನದ ಹಂತಕ್ಕೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿದೆ. ತಾಳ್ಮೆ ಈ ತಿಂಗಳು ನಿಮ್ಮ ಮಂತ್ರವಾಗಲಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಮಯ ಇದಾಗಿದೆ. ಬಹಳ ದಿನಗಳಿಂದ ಮದುವೆ ಮಾತುಕತೆ ನಡೆದು ಮುರಿದು ಹೋಗುತ್ತಿದ್ದರೆ ಈ ಜನವರಿಯಲ್ಲಿ ಉತ್ತಮ ಸಂಬಂಧ ಕೂಡಿ ಬರಲಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯುವಕ ಯುವತಿಯರಿಗೆ ಇದು ಪರೀಕ್ಷೆಯ ಕಾಲ. ನೀವು ಪ್ರೀತಿಸುವ ವ್ಯಕ್ತಿಯ ಮನೆಯಲ್ಲಿ ಒಪ್ಪಿಗೆ ಸಿಗುವುದು ಕಷ್ಟವಾಗಬಹುದು ಅಥವಾ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಪ್ರೀತಿಯಲ್ಲಿ ಮನಸ್ತಾಪ ಉಂಟಾಗಬಹುದು. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಜನವರಿ ತಿಂಗಳಲ್ಲಿ ವೈದ್ಯಕೀಯ ಚಿಕಿತ್ಸೆ ಫಲ ನೀಡುವ ಸಾಧ್ಯತೆ ಇದೆ. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಅಡೆತಡೆಗಳು ಬರುತ್ತವೆ ಎಂದು ಅನ್ನಿಸಿದರೂ ಕೊನೆಗಳಿಗೆಯಲ್ಲಿ ದೈವ ಬಲದಿಂದ ಎಲ್ಲಾ ಸುಸೂತ್ರವಾಗಿ ನೆರವೇರುತ್ತದೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ವಿಶೇಷವಾಗಿ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಿ. ಕೀಲು ನೋವು ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಅವರನ್ನು ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗುವ ಯೋಗವಿದೆ. ಇದರಿಂದ ಅವರಿಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ವಿದ್ಯಾರ್ಥಿಗಳೇ, ನಿಮ್ಮ ಗಮನ ಓದಿನ ಕಡೆಗಿಂತ ಮೊಬೈಲ್ ಅಥವಾ ಸ್ನೇಹಿತರ ಕಡೆಗೆ ಹೆಚ್ಚುತ್ತಿದೆ. ಜನವರಿ ತಿಂಗಳು ನಿಮ್ಮ ಶೈಕ್ಷಣಿಕ ವರ್ಷದ ಬಹುಮುಖ್ಯ ಘಟ್ಟ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಯೋಚಿಸುತ್ತಿರುವವರಿಗೆ ಉತ್ತಮ ಕಾಲೇಜುಗಳಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದೆ. ವಿದೇಶ ವಿದ್ಯಾಭ್ಯಾಸಕ್ಕಾಗಿ ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಯಾವುದೋ ಒಂದು ಹೊಸ ಕೌಶಲ್ಯವನ್ನು ಕಲಿಯುವ ಯೋಗ ನಿಮಗಿದೆ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಸಂಪಾದಿಸಲು ಹೊಸ ಮಾರ್ಗ ತೆರೆಯುತ್ತದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ತುಲಾ ರಾಶಿಯವರು ಮುಖ್ಯವಾಗಿ ಕಿಡ್ನಿ ಮತ್ತು ಚರ್ಮದ ಸಮಸ್ಯೆಯ ಬಗ್ಗೆ ಎಚ್ಚರವಾಗಿರಬೇಕು. ನೀರು ಚೆನ್ನಾಗಿ ಕುಡಿಯಿರಿ ಮತ್ತು ವ್ಯಾಯಾಮವನ್ನು ರೂಢಿಸಿಕೊಳ್ಳಿ. ಮಾನಸಿಕ ಒತ್ತಡವೇ ನಿಮ್ಮ ಅರ್ಧ ಕಾಯಿಲೆಗೆ ಕಾರಣ. ಆದ್ದರಿಂದ ಧ್ಯಾನ ಮಾಡುವುದು ಉತ್ತಮ. ವಾಹನ ಚಾಲನೆ ಮಾಡುವಾಗ ವೇಗದ ಮೇಲೆ ನಿಯಂತ್ರಣವಿರಲಿ. ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. 2026ರ ಜನವರಿ ತಿಂಗಳು ನಿಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಈ ವರ್ಷ ನೀವು ಎದುರಿಸಬೇಕಾದ ಆ ಕಠಿಣ ಸವಾಲು ಯಾವುದು ಗೊತ್ತಾ? ಅದು ನಂಬಿಕೆ ದ್ರೋಹ. ಹೌದು, ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ, ಯಾರನ್ನು ನಿಮ್ಮವರು ಎಂದು ಭಾವಿಸಿ ನಿಮ್ಮ ಎಲ್ಲಾ ರಹಸ್ಯಗಳನ್ನು ಹೇಳಿಕೊಳ್ಳುತ್ತೀರೋ ಅವರಿಂದಲೇ ನಿಮಗೆ ದ್ರೋಹವಾಗುವ ಸಾಧ್ಯತೆ ಇದೆ. ಇದು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಇರಬಹುದು, ಹತ್ತಿರದ ಸಂಬಂಧಿ ಇರಬಹುದು ಅಥವಾ ಪ್ರಾಣ ಸ್ನೇಹಿತನಿರಬಹುದು. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ನಿಮ್ಮ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು. ಇದರ ಅರ್ಥ ನೀವು ಯಾರನ್ನೂ ನಂಬಬಾರದು ಎಂದಲ್ಲ, ಆದರೆ ಕಣ್ಣು ಮುಚ್ಚಿ ನಂಬಬಾರದು. ನಿಮ್ಮ ರಹಸ್ಯಗಳನ್ನು ಅಥವಾ ನಿಮ್ಮ ಹಣಕಾಸಿನ ವಿಚಾರಗಳನ್ನು ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ಇಂತಹ ಒಂದು ಘಟನೆ ನಿಮಗೆ ಮಾನಸಿಕವಾಗಿ ಆಘಾತ ನೀಡಬಹುದು. ಆದರೆ ಧೈರ್ಯಗೆಡಬೇಡಿ. ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂದು ತಿಳಿಯಲು ಇದು ಸಕಾಲ. ಈ ಎಲ್ಲಾ ಸಮಸ್ಯೆಗಳಿಗೆ ಮತ್ತು ಎದುರಾಗಲಿರುವ ಸವಾಲುಗಳಿಗೆ ಪರಿಹಾರವೇನು ಎಂದು ನೋಡುವುದಾದರೆ ಮೊದಲನೆಯದಾಗಿ ಆಂಜನೇಯನ ಆರಾಧನೆ ಮಾಡಿ. ತುಲಾ ರಾಶಿಯವರಿಗೆ ಶನಿ ಪ್ರಭಾವ ಇರುವುದರಿಂದ ಪ್ರತಿ ಶನಿವಾರ ಮತ್ತು ಮಂಗಳವಾರ ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರವನ್ನು ಅರ್ಪಿಸಿ ಅಲ್ಲಿ ಕುಳಿತು ಹನುಮಾನ್ ಚಾಲಿಸಾವನ್ನು ಪಠಿಸಿ. ಎರಡನೆಯದಾಗಿ ಮಹಾಲಕ್ಷ್ಮಿ ಪೂಜೆ ಮಾಡಿ. ನಿಮ್ಮ ರಾಶ್ಯಾಧಿಪತಿ ಶುಕ್ರನಾಗಿರುವುದರಿಂದ ಶುಕ್ರವಾರದಂದು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ. ಇದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಮೂರನೆಯದಾಗಿ ಜನವರಿ ತಿಂಗಳಲ್ಲಿ ಸಾಧ್ಯವಾದರೆ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ಬಡವರಿಗೆ ದಾನ ಮಾಡಿ. ಇದು ಶನಿ ದೋಷವನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೆಯದಾಗಿ ಪ್ರತಿದಿನ ಬೆಳಿಗ್ಗೆ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನು ಇಡಿ. ಇದು ನಿಮ್ಮ ಗ್ರಹಗತಿಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, 2026ರ ಜನವರಿ ತಿಂಗಳು ಸವಾಲುಗಳ ಜೊತೆಗೆ ಅದ್ಭುತವಾದ ಅವಕಾಶಗಳನ್ನು ತರುತ್ತಿದೆ. ಭಯಪಡಬೇಡಿ. ನಿಮ್ಮ ನಗು ಮತ್ತು ನಿಮ್ಮ ತಾಳ್ಮೆ ನಿಮ್ಮನ್ನು ಕಾಪಾಡುತ್ತದೆ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಆಂಜನೇಯಾಯ ನಮಃ ಎಂದು ಬರೆಯುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಶುಭ ದಿನ.